ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ, ಇಂಗ್ಲೀಷಲ್ಲಿ ನಾವು ಅನ್ಕೊಂಡಂಗೆ ಕೆಲವು ಅಕ್ಷರಗಳ ಉಚ್ಚಾರಣೆ ಇರೋದಿಲ್ಲ. ಎಸ್ಪೆಷಲಿ ಕಾಂಬಿನೇಷನ್ಸ್ ಅಂದರೆ ವಾವೆಲ್ ಕಾಂಬಿನೇಷನ್ಸ್. ಈಗ AEIOU ಅಂತ ಇರೋದು AEIO ಅಂತ ಆಗ್ಬೋದು, ಅಥವಾ AEIOU ಅಂತ ಆಗ್ಬೋದು. ಅಕ್ಷರಗಳು ಒಂದೇ ಇರುತ್ತೆ, ಆದರೆ ಸ್ಪೆಲ್ಲಿಂಗ್ ಉಚ್ಚಾರಣೆ ಬೇರೆ ಇರುತ್ತೆ. ಅದು ಕಾಂಬಿನೇಷನ್ ಬಂದಾಗ, ಒಂದೊಂದು ಅಕ್ಷರಗಳು ಬಂದಾಗಲ್ಲ, ಬೇರೆ ಅಕ್ಷರಗಳ ಜೊತೆ ಸೇರಿದಾಗ ಏನಾಗುತ್ತೆ, ಅದರ ಉಚ್ಚಾರಣೆ ಇನ್ನೂ ವಿಚಿತ್ರವಾಗಿರುತ್ತೆ. ಅದು ನಮಗೆ ಬಹಳ ಕನ್ಫ್ಯೂಸ್ ಆಗುತ್ತೆ. ಸೊ ಈಗ ಅದನ್ನು ನಾವು ಯಾವ ಥರ ಐಡೆಂಟಿಫೈ ಮಾಡೋದು, ಅದು ನೆನ್ಪಿಟ್ಕೊಳ್ಳೋದು ವಿಷಯ ಬಿಡಿ. ನೆನ್ಪಿಟ್ಕೊಳ್ಳೋದು ಪದೇ ಪದೇ ಓದೋದ್ರಿಂದ ನಮಗೆ ಅದು ನೆನಪಲ್ಲಿ ಇರುತ್ತೆ ಆಟೋಮೆಟಿಕ್ ಆಗಿ. ಬಟ್ ಐಡೆಂಟಿಫೈ ಮಾಡೋದು ಹೇಗೆ, ಗುರುತಿಸೋದು ಹೇಗೆ, ಫಸ್ಟ್ ಕರೆಕ್ಟಾಗಿ ಗುರುತಿಸೋಕೆ ನಮಗೆ ಗೊತ್ತಾದ್ರೆ ಆಮೇಲೆ ರೀಡಿಂಗ್ ಅಂಡ್ ರೈಟಿಂಗ್ ನಮಗೆ ತುಂಬಾ ಈಸಿ ಆಗುತ್ತೆ. ಓಕೆ, ಸೊ ಅದಕ್ಕೆ ನಾನು ನಿಮಗೆ ಸ್ಪೆಲ್ಲಿಂಗ್ ಪ್ಯಾಟರ್ನ್ ಫಸ್ಟ್ ನೋಡಿ. ಇದು ಎರಡು ತರ ಇರುತ್ತೆ. ಸ್ಪೆಲ್ಲಿಂಗ್ ಒಂದೇ ತರ ಇರುತ್ತೆ, ಉಚ್ಚಾರಣೆ ಬೇರೆ ಬೇರೆ ತರ ಇರುತ್ತೆ. ಇನ್ನೊಂದು ಕ್ಯಾಟಗರಿ ಏನು ಅಂತ ಹೇಳಿದ್ರೆ, ಉಚ್ಚಾರಣೆ ಬೇರೆ ಬೇರೆ ತರ ಅಲ್ಲ, ಉಚ್ಚಾರಣೆ ಒಂದೇ ಇರುತ್ತೆ, ಸ್ಪೆಲ್ಲಿಂಗ್ ಬೇರೆ ಬೇರೆ ತರ ಇರುತ್ತೆ. ಅದೆರಡೂ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು, ಯು ಕ್ಯಾನ್ ಲರ್ನ್ ಇಂಗ್ಲಿಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಅನ್ನು ಕೊಟ್ಬಿಡಿ. ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಸಂಶಯಗಳು, ಡೌಟ್ಸ್ ಏನಾದರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು. ರೈಟ್, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಇಲ್ಲಿ ಸೇಮ್ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ ಕರೆಕ್ಟಾಗಿ. ಸೇಮ್ ಸ್ಪೆಲ್ಲಿಂಗ್, ಅಕ್ಷರಗಳು ಒಂದೇ, ಸೇಮ್ ಸ್ಪೆಲ್ಲಿಂಗ್, ಡಿಫ್ರೆಂಟ್ ಸೌಂಡ್ಸ್. ಅಂದರೆ ಇಲ್ಲಿ ನಾನು ನಿಮಗೆ ತಗೊಂಡಿರೋದು TIE. ಸೊ TIE ಇದೆಯಲ್ಲ, ಅದು ಸ್ಪೆಲ್ಲಿಂಗ್ ಅಂದರೆ ಸ್ಪೆಲ್ಲಿಂಗ್ ಕಾಂಬಿನೇಷನ್. ಸೊ TIE ಬಂದಾಗ ಎಲ್ಲ ಕಡೆ ಒಂದೇ ಥರ ಬರುತ್ತಾ? ಇಲ್ಲ. ಸೊ ಬೇಸಿಕಲಿ TIE ಬಂದಾಗ ಏನು ಬರುತ್ತೆ, ಫಸ್ಟು ಇದು ಯಾವ್ಯಾವ ಥರ ಬರುತ್ತೆ ಅಂತ ನೋಡೋಣ. ಫಸ್ಟು TIE ಫಸ್ಟ್ ಬಂದಾಗ ಟೈ ಅಂತ ಬರುತ್ತೆ. ಸೊ ಬೇಸಿಕ್ಲಿ ಟೈ. ಆಮೇಲೆ TIE ಬಂದಾಗ ಟಿ ಅಂತ ಬರ್ಬೋದು. ಓಕೆ, ಟಿ ಅಂತ ಬರ್ಬೋದು. TIE ಬಂದಾಗ ನಿಮಗೆ ಇಲ್ಲಿ ಎಸ್ ಹಾಕಿದಾಗ ಈ ಎಸ್ ಅನ್ನು ನಾವು ಝೆಡ್ ಸೌಂಡ್ ಮಾಡಬೇಕು, ವಿಚ್ ಇಸ್ ಅವಾಗ ಏನಾಗುತ್ತೆ, ಇದು ಎರಡು ಸೇರಿ ನಿಮಗೆ ಟೀಸ್ ಅಂತ ಆಗುತ್ತೆ. ಏನಂತ ಆಗುತ್ತೆ? ಟೀಸ್. ಸೊ ಫಸ್ಟ್ ನಿಮಗೆ TI ಬಂದಾಗ ಟೈ, ಸೆಕೆಂಡು ಟಿ, ಇನ್ನೊಂದು ಟೀಸ್. ಓಕೆ, ಸೊ ಅದು ಬಿಟ್ಟರೆ ನೆಕ್ಸ್ಟ್ ನೋಡಿ, TI ಬಂದಾಗ ಶ ಅಂತ ಬರೋ ಕಾಂಬಿನೇಷನ್ಸ್ ಇದೆ. TI ಶ ಅಂತ ಬರೋ ಕಾಂಬಿನೇಷನ್ ಇದೆ. ಓಕೆ, ಕಾಮನ್ ಕಾಂಬಿನೇಷನ್ TION ಅಲ್ಲಿ ಶನ್ ಅಂತ ಬರುತ್ತೆ. ಸೊ ಅದು TI ಉಚ್ಚಾರಣೆ ಶ್ ಅಂತ ಆಗುತ್ತೆ. ಓಕೆ, ಸೊ ಈಗ ನೋಡಿ ಇಲ್ಲಿ, ಸೊ ಹೇಗೆ ನಾವು ಐಡೆಂಟಿಫೈ ಮಾಡೋದಂದ್ರೆ ಎಷ್ಟು ವರ್ಡ್ಸ್ ಇದೆ ಅಂತ ನೋಡ್ಕೋಬೇಕು. ಸೊ TIನ ನಾವು ಟೈ ಅಂತ ಹೇಳೋದು ಬಹಳ ಕಡಿಮೆ ವರ್ಡ್ಸ್ ಇದೆ. TI ಟೈ ಅಂತ ಹೇಳೋದು ನೋಡಿ, TIE ಟೈ, ಅನ್ಟೈ, ಟೈ ಅಂದರೆ ಕಟ್ಟುವುದು, ಅನ್ಟೈ ಅಂದರೆ ಬಿಚ್ಚುವುದು, ರೀಟೈ ಮತ್ತೆ ಕಟ್ಟುವುದು, ನೆಕ್ ಟೈ. ಓಕೆ, ಇಲ್ಲಿ ಕುತ್ತಿಗೆ ಹಾಕೊಳ್ಳೋ ನೆಕ್ ಟೈ, ಬೋ ಟೈ. ಸೊ ಇಷ್ಟೇ ವರ್ಡ್ಸು ಕಾಮನ್ ಆಗಿ ಯೂಸ್ ಮಾಡೋದು. ಆದರೆ TI ಬಂದಾಗ ಟಿ ಅಂತ ಯೂಸ್ ಮಾಡೋದು ನೋಡಿ. ಇಲ್ಲಿ ಆನ್ ಟಿ, AUN ಬಂದಿದೆ, ಇಲ್ಲಿ AU ಇದೆ. AUನ ಇದೊಂದು ಪದದಲ್ಲಿ ಮಾತ್ರ ಆ ಅಂತ ಬಳಸ್ತೀವಿ, ಬೇರೆ ಎಲ್ಲ ಪದದಲ್ಲಿ ನಾವು ಆ ಅಂತ ಬಳಸ್ತೀವಿ. ಓಕೆ, ಸೊ ಆನ್ ಟಿ, ಬೆಸ್ಟ್ ಟಿ, ಇಲ್ಲಿ ಕೊನೆಯಲ್ಲಿ ಬಂದಿದೆ, ಇಲ್ಲೂ ಕೊನೆಯಲ್ಲಿ ಬಂದಿದೆ. ಹೌದು, ಆಂಟಿ, ಬೆಸ್ಟಿ, ಬ್ಯೂಟಿ, ಕ್ಯೂಟಿ, ನೈಟಿ, ಫ್ಯಾಂಟಿ, ಸ್ಮಾರ್ಟಿ, ಸಾಫ್ಟಿ, ಸ್ವೀಟಿ, ಟೋಸ್ಟಿ. ಇದರಲ್ಲೂ ಜಾಸ್ತಿ ವರ್ಡ್ಸ್ ಇಲ್ಲ. ಓಕೆ, ಸೊ ನೀವು ನೋಡಬೇಕಾಗಿರೋದೇನು, ಈ ವರ್ಡ್ಸ್ ಬಂದರೆ ಇದನ್ನು ಟೈ ಅಂತ ಹೇಳಬೇಕು, ಈ ವರ್ಡ್ಸ್ ಬಂದರೆ ಇದನ್ನು ಕೊನೆಯಲ್ಲಿ ಟಿ ಅಂತ ಹೇಳಬೇಕು. ಅದು ನಮ್ಮ ಬುದ್ಧಿವಂತಿಕೆ. ಓಕೆ, ನೆಕ್ಸ್ಟ್ ಟೀಸ್ ಅಂದರೆ ಏನಿಲ್ಲ, ಕೊನೆಯಲ್ಲಿ ಟೀಸ್ ಅಂತ ಬರುತ್ತೆ. ಇಲ್ಲಿ ಎಸ್ ಬಂದರೆ ಟೀಸ್. ಓಕೆ, ಸೊ ಸಿಟೀಸ್, ಡ್ಯೂಟೀಸ್, ಟ್ರೀಟೀಸ್, ಅಬಿಲಿಟೀಸ್, ಚಾರಿಟೀಸ್, ಇದರಲ್ಲಿ ಜಾಸ್ತಿ ವರ್ಡ್ಸ್ ಇದೆ. ನಿಮಗೆ ಟೀಸ್ ಅಂತ ಬರೋದು ಜಾಸ್ತಿ ವರ್ಡ್ಸ್ ಇದೆ ನೋಡಿ. 60s, 50s, 40s,
30s, 20s, varieties, universities, properties, penalties, activities, communities ಎಲ್ಲ ಝೆಡ್. ಸೊ ಇ ಎಸ್ ಬಂದಾಗ ಝೆಡ್ ಯೂಸ್ ಮಾಡಬೇಕಿಲ್ಲಿ. ಓಕೆ, ನೆಕ್ಸ್ಟ್ ನಿಮಗೆ ಶ ಬರೋದು ವರ್ಡ್ಸು ಬಹಳ ಕಡಿಮೆ, 3 ವರ್ಡ್ಸ್ ನಿಮಗೆ ಶ ಅಂತ ಅಂದರೆ ಅಲ್ಲ ಇದರಲ್ಲಿ ಶ TIENT ಈ ಥರ ಬರುತ್ತೆ. TIEN TION ಬಂದರೆ ಶ ಅಂತಲೇ ಬಳಸಬೇಕು. ಸೊ ಇಲ್ಲಿ ನಾನು TIEN ತಗೊಂಡಿದ್ದೀನಿ, ಇಲ್ಲೂ TIEN ಇದೆ. ಸೊ TIEN ಅಲ್ಲಿ ಬರುವಂಥ ವರ್ಡ್ಸ್ ಇವು ಮಾತ್ರ, 3 ಮಾತ್ರ. ಪೇಷಂಟ್, ಪೇಷನ್ಸ್, ಕೋಷಂಟ್. ಓಕೆ, ಅರ್ಥ ಆಯ್ತಲ್ಲ. ಇನ್ನು ಇಲ್ಲಿ ಆರ್ ಬಂದಿದೆ ನೋಡಿ ಕೊನೆಯಲ್ಲಿ, TIER ಬಂದಾಗ ಅದು ಸ್ವಲ್ಪ ಚೇಂಜ್ ಆಗುತ್ತೆ. TIER ಬಂದಾಗ ಏನಾಗುತ್ತೆ, ಟಿಯರ್ ಅಂತ ಆಗುತ್ತೆ. ಜಾಸ್ತಿ ವರ್ಡ್ಸು ಇಲ್ಲ ಅದರಲ್ಲಿ. ಸೊ ಫ್ರಂಟಿಯರ್, ಟಿಯರ್, ಇದು ಟಯರ್ ಅಂತ ಓದಬಾರ್ದು, ಟಿಯರ್. ಅದನ್ನೇ ನಾನು ಇಲ್ಲಿ ಕೊಟ್ಟಿರೋದು ನಿಮಗೆ. ಇದರ ಟಿಯರ್ ಅಲ್ಲಿ ಆರ್ ಆಮೇಲೆ ಹಾಕೋಬೇಕು. ಟಿಯರ್, ಟಿಯರ್, ಫ್ರಂಟಿಯರ್, ಪ್ರಿಟಿಯರ್. ಓಕೆ, ಆರ್ ಬಂದರೆ ಇಯರ್ ಅಂತಲೇ ಜಾಸ್ತಿ ಸೌಂಡ್ ಬರುತ್ತೆ, ಇಯರ್ ಅಥವಾ ಅಯರ್ ಅಂತ ಬರುತ್ತೆ ಆರ್. ಸೊ ದಟ್ ಈಸ್, ಅದಕ್ಕೆ ನಾವು ಆರ್ ಕಂಟ್ರೋಲ್ಡ್ ವಾವೆಲ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಅರ್ಥ ಆಯ್ತಲ್ಲ. ಈ ವರ್ಡ್ಸ್ ಬಂದಾಗ ಇದನ್ನು ನಾವು ಫಸ್ಟ್ ಐಡೆಂಟಿಫೈ ಮಾಡ್ಕೊಳ್ಳಿ. ಹಾಂ, ಸೊ TIE ಬಂದರೆ ಟೈ ಅಂತಲೇ ಹೇಳಬೇಕು. TIE ಎಲ್ಲ ಅನ್ಟೈ, ರೀಟೈ, ನೆಕ್ ಟೈ, ಈ ವರ್ಡ್ಸ್ ಬಂದರೆ ಐ ಅಂದರೆ ಇದು ಐ ಬರುತ್ತೆ. TIE ಇದು ಟೈ ಅಂತ ಆಗುತ್ತೆ. ಇಲ್ಲಿ ಟಿ, ಇದೆಲ್ಲದರಲ್ಲೂ ಟಿ ಟಿ ಟಿ. ನೆಕ್ಸ್ಟ್ ಇದರಲ್ಲಿ ಟೀಸ್, ಸೇಮ್ ಟೀನೇ ಬಟ್ ಎಸ್ ಸೇರಿಸಿದಾಗ ಟೀಸ್ ಅಂತ ಹೇಳಬೇಕು. ಇದರಲ್ಲಿ ಶ ಬೇರೆ ಎಲ್ಲೆಲ್ಲಿ ಬರುತ್ತೆ, TION, ಅದರಲ್ಲಿ TIAL, TION ಬಂದಾಗ ಶ ಅಂತ ಬರುತ್ತೆ. ಇಲ್ಲಿ TIE ಅಂತ ತಗೊಂಡಿರೋದು 3 ವರ್ಡ್ಸ್, ಪೇಷಂಟ್, ಪೇಷನ್ಸ್, ಕೋಷಂಟ್. ಟಿಯ ಎಲ್ಲಿ ಬರುತ್ತೆ, ಆರ್ ಇದ್ದಾಗ. ಕೊನೆಯಲ್ಲಿ ಆರ್ ಇದ್ದಾಗ ನಾವು TIE ಬಂದರೆ ಅದನ್ನು ಟಿಯರ್ ಅಂತ ಓದ್ತೀವಿ ಹೊರತು ಟಯರ್ ಅಂತ ಓದಲ್ಲ. ಓಕೆ, ಸೊ ಇವಿಷ್ಟು ವರ್ಡ್ಸು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಇದೊಂದು ಕನ್ಫ್ಯೂಷನು ಕ್ಲಿಯರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟು